ಸೊ ಹಲೋ ಫೈಫ್ಯಾಮ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾವು ಲಾಗ್ ಮಾಡ್ತಿರೋದು ಎಲ್ಲಿ ಅಂತಂದರೆ ನಮ್ಮ ಮನೆಯಿಂದ. ಸೊ ಗಾಯ್ಸ್ ತುಂಬ ಲಾಂಗ್ ಗ್ಯಾಪ್ ಆಗಿದೆ. ಸೊ ಏನು ಇನ್ಸಿಡೆಂಟ್ ಆಗಿತ್ತು, ಏನು ಪ್ರಾಬ್ಲಮ್ ಆಗಿತ್ತು ಎಲ್ಲ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ಅದ್ರದ್ದು ಟೈಮ್ ಬರುತ್ತೆ, ಎಲ್ಲ ಟೈಮ್ ಹೇಳ್ತೀನಿ. ಸೊ ತುಂಬ ಪ್ರಾಬ್ಲಮ್ ಆಯಿತು. ಏನೋ ಮತ್ತೆ ನಮ್ಮ ಲೈಫ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ನಿಮ್ಮ ಸಪೋರ್ಟ್ ಅವಾಗಿಂದನೇ ಇದೆ, ಮುಂದೆನೇ ಇರಲಿ. ಯಾರ್ದು ಏನೂ ಪ್ರಾಬ್ಲಮ್ ಆಗ್ದಂಗೆ ನಾವು ಒಳ್ಳೆ ರೀತಿಲಿ ಏನೋ ಹೊಸ ಒಂದು ಪ್ರಪಂಚ ಕಟ್ಕೋತಾ ಇದ್ದೀವಿ. ಸೊ ನಿಮ್ಮ ಸಪೋರ್ಟ್ ಎಲ್ಲ ಹೀಗೆ ಇರುತ್ತೆ, ಇನ್ನೂ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ಇವತ್ತಿನ ಲಾಗ್ ಏನು ಅಂತ ಅಂದರೆ, ಅದು ಹೇಳೋಕ್ಕಿಂತ ಮುಂಚೆ ಹಾಯ್ ಏನು ಹಚ್ಚಿರೋದೇನೋ ಹಚ್ಚಿದ್ದಾರೆ. ಏನದು ಹಾಕಿ ಫುಲ್ ಅಲ್ಲೇ ಹಾಕ್ತಿದ್ಲು. ರೋಸ್ಮೇರಿ ವಾಟರ್ ಹಾಕ್ತಿದ್ದಾಳೆ. ನೀನು ಹಾಕಂದ ನೋಡಿ, ಸಿಂಪಲ್ ಹೆಂಗಾಗಿದೆ ಅವಳು ಫೇಸು. ಏನೇನೋ ಹಾಕುತ್ತಾಳೆ. ನಾನು ಕ್ರೀಮ್ ಬೇಡ ಅಂದರೂ ಕ್ರೀಮ್ನ ತಗೊಂಡು ಹಾಕ್ತಾಳೆ. ಇನ್ಮೇಲೆ ಯಾವ ಕ್ರೀಮು ಇಲ್ಲ, ಇನ್ನು ನ್ಯಾಚುರಲ್ ಆಗಿ ಇದು ತಗೋತಾಳಂತೆ. ಸೊ ಗೈಸ್ ಈಗ ಇದಾದ್ಮೇಲೆ ಸ್ನಾನ, ಮತ್ತು ಇನ್ನೊಂದು ಹೊಸ ವಿಷಯಗಳು ಹೇಳೋದಿದೆ. ತುಂಬ ನಮ್ಮ ಲೈಫಲ್ಲಿ ತುಂಬ ದೇವಸ್ಥಾನ ಹೋಗೋದಿದೆ ಅಂತೆ. ದೇವಸ್ಥಾನ ಹೋಗೋದು ಇವತ್ತಿಲ್ಲ. ಇವತ್ತು ಯಾವ ದೇವಸ್ಥಾನ? ಇವತ್ತಿಲ್ಲ ಗೈಸ್, ಇವತ್ತು ಇಲ್ಲಿದೆಲ್ಲ ಮಂಗಳವಾರ. ಇವತ್ತು ದೇವಸ್ಥಾನ ಹೋಗೋಕ್ಕಾಗಲ್ಲ. ಮತ್ತು ಇವತ್ತಿನ ಡೇ ಇನ್ನೊಂದು ಕಂಟಿನ್ಯೂಸ್ ಲಾಗ್ ನಡೀತಾ ಇರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಮತ್ತು ಇನ್ನೊಂದು ನಿಮ್ಗೆ ಹೊಸ ವಿಷಯಗಳು ಮತ್ತೊಂದೆಲ್ಲ ಹೇಳೋದಿದೆ. ಸೊ ಮುಂದೆ ಹೋಗ್ತಾ ಹೇಳೋಣ. ಇವಾಗ ಇದು ರೋಸ್ಮೇರಿ ವಾಟರ್ನ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಏನೋ ಒಂದು ಅಪ್ಡೇಟ್ ಇದೆ, ಅದನ್ನು ನಿಮಗೆ ಸಿಹಿನ ತಿನ್ನಿಸಿ ನಾವು ಸ್ಟಾರ್ಟ್ ಮಾಡಿ. ಲೆಟ್ಸ್ ಗೋ. ರೆಡಿನಾ? ರೆಡಿ ಗೈಸ್. ಮತ್ತೆ ಹಾಗೆ ಈಗ ಲಾಕ್ ಸ್ಟಾಪ್ ಮಾಡಿದ್ವಿ. ಮತ್ತೆ ಯಾರಿಗೂ ನಮ್ಮ ಫ್ರೆಂಡ್ ಅವ್ರಿಗೆ ಯಾರಿಗೂ ಎಮರ್ಜೆನ್ಸಿಯಿಂದ ಬ್ಲಡ್ ಕೊಡಬೇಕಂತೆ. ಸೊ ಬ್ಲಡ್ ಕೊಟ್ಟಷ್ಟು ಒಳ್ಳೆಯದು. ಸೊ ಅದಕ್ಕೋಸ್ಕರ ಈಗ ಸ್ನಾನ ಮಾಡ್ಕೊಳ್ಳೋಣ ಅನ್ಕೊಂಡೆ. ನೀವು ಮಾಡ್ಕೊಳ್ಳಿ, ನಾನು ಬ್ಲಡ್ ಕೊಟ್ಬಿಟ್ಟು ಬಂದು ನಿಮಗೆ ಸ್ನಾನ ಮಾಡ್ಕೊತೀನಿ. ಮತ್ತೆ ಅಲ್ಲಿ ಕೊಡೋದು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಇಡೀ ನಾನು ರೆಡಿ ಆಗಿರ್ಬೇಕು ಅಷ್ಟೊತ್ತಿಗೆ. ಓಕೆ, ನಾನು ಕ್ಲಾಸ್ ಬೇರೆ ಹೋಗ್ಬೇಕು ಗೈಸ್. ಮತ್ತು ಇನ್ನೊಂದು ಏನೋ ಸ್ಪೆಷಲ್ ಮಾಡೋದಿದೆ, ಅದೆಲ್ಲ ಮಾಡ್ತೀವಿ. ಲೆಟ್ಸ್ ಗೋ. ಓಕೆ ಬಂದವನು. ಬಾಯ್ ಕಣೋ, ಬರ್ತೀನಿ. ಬಂದ ಈ ಕೆಳಗಡೆ ಅವನು. ಅದೇನೋ ಅವ್ರದ್ದು ಏನೋ ಅವ್ರು ದೊಡ್ಡಪ್ಪಂಗೆ ಅವ್ರ ಮಾಮಂಗೆ ಏನೋ ಹೋಯ್ತಿದಂತೆ. ಗಾಡಿ ಎಲ್ಲ ಬಂದವನೆ. ಮುಂಚೆ ಹೋಗ್ಬಿಟ್ಟು ಬ್ಲಡ್ ಕೊಟ್ಬಿಟ್ಟು ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಲೆಟ್ಸ್ ಗೋ. ಸಕ್ಕತ್ ನೋವಾಗುತ್ತಲ್ವ ಈಗ? ಆಗುತ್ತೆ ಒಂದ್ಸರಿ ನೆನ್ಪಿಟ್ಟಿದೆ ನಾವು. ಫ್ರೀ ಬಿಡ್ಬೇಕಂತ. ಇಂಜೆಕ್ಷನ್ಗೆ ಭಯ ಹಳ್ಳಿ ಕಡೆ ಯಾರೆಲ್ಲ ತಲೆ ನೋಡ್ತಿರ್ಬೋದು. 14.4 ಇದೆಯಾ? 14.4 ಇದೆ. ಸೊ ಅದಕ್ಕೋಸ್ಕರನೇ ಯಾಕೆ ಬೇಡ ಅಂದಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಕೇಳ್ತೀನಿ. ಅರ್ಜೆಂಟ್ ಕೊಟ್ಬಿಡೋಣ ಪಾಪ. ಏನಿಲ್ಲ, ಈಗ ಕೊಟ್ಬಿಡೋಣ. ರೆಡಿನಾ? ಜ್ಯೂಸ್ ಪನ್ಸ್ ಮಾಡ್ತಿರೋದು ಅವ್ನು ಹಂಗೆ ತಿರ್ಕೊಟ್ಟೆ. ಜ್ಯೂಸ್ ಪನ್ಸ್ ಮಾಡ್ಬಿಟ್ಟು ಆ್ಯಪಲ್ ತಗೊಬಂದ್ರೆ ಏನಂದೇನು ಆ್ಯಪಲ್ ತಗೊಬಂದ್ರೆ ಆಮೇಲೆ ತಗೊಂಡ್ಬಿಟ್ಟು ಜ್ಯೂಸ್ ತಗೊಂಡ್ಬಿಟ್ಟು ಅವ್ನಿಗೆ ನಾಯಿ ಕಚ್ಚೈತಂತೆ. ಅದಕ್ಕೆ ಮತ್ತೆ ರಿವರ್ಸ್ ನೀನು ನಾಯಿ ಕಚ್ಚು ಅಂತ ಇದೀನಿ. ನಿಜ ಕಚ್ಚು ಅನ್ಸರಿ. ಟ್ರೈ ಮಾಡಿಲ್ವಾ? ನೋಡಿ ಕಮೆಂಟ್ ಮಾಡಿ ಗೈಸ್. ನಿಜ ತಾನೇ? ಕಚ್ಚು ಕ್ಲಿಯರ್ ಆಗಿಬಿಡುತ್ತೆ. ಅದೇನೋ ಮುಳ್ಳಿಂದಲ್ಲಿ ತೆಗಿಬೇಕಲ್ವಾ, ಅದಕ್ಕೋಸ್ಕರನೇ. ವೆಯ್ಟ್ ಚೆಕ್ ಮಾಡ್ಬೇಕಂತೆ. ವೆಯ್ಟ್ ಚೆಕ್ ಮಾಡ್ತಿದ್ದೀನಿ. 79 ಪಕ್ಕ ಹೇಳಿದ್ರು. 79 ಅವ್ರು ತಿನ್ನಕ್ಕೆ ಏನಾದ್ರು ತಗೊಬಂದರೆ ನನ್ನ ಮಕ್ಕಳು ORS ಕುಡಿಸ್ಬಿಟ್ಟು ಹೊಟ್ಟೆ ತುಂಬುತ್ತೆ ಅಂತಾರಲ್ಲ. ಇವ್ರಿಗೆ ಏನು ಹೇಳ್ಬೇಕು ಇವ್ರಿಗೆ? ಅವ ಅಕ್ಕ ಪಾಪ ಹೇಳ್ತೀನಿ ಸ್ನ್ಯಾಕ್ಸ್ ಆಗಿ ತಿನ್ಕೊ ಬನ್ನಿ ಅಂತ. ಸ್ವಲ್ಪ ಮೇಲೆ ಹೋಗಿ ಬ್ರದರ್. ಇನ್ನು ಮೇಲೆ ಹೋಗ್ಬೇಕು ಬೇಗ. ಮಸಲ್ಸ್ ಇದೆ ಇಲ್ಲ ಗೈಸ್, ಕೊಡಬೇಕು ಯೂಶ್ವಲ್ಲು. 3 months ಒಂದ್ಸಲಿ ಬ್ಲಡ್ ಕೊಟ್ಟರೆ ಡಿಸ್ಕೌಂಟ್ ಕೊಡೋದು ನಿಮ್ಗೆ ಒಳ್ಳೆಯದು. ಬ್ಲಡ್ ಕೊಡೋದ್ರಿಂದ ಏನೋ ಬ್ಯಾಡ್ ಫ್ಯಾಟು ಇವೆಲ್ಲ ಇರೋಲ್ಲ ಬಾಡಿಗೆ. ಈಗ ನೋಡೋಕ್ಕಂತೂ ಆಗಲ್ಲ, ಕಿಚ್ಚಾಡ್ತೀನಿ, ಬೇಜಾರು ಮಾಡ್ಕೊಂಡ್ವಿ. ಯಾರು ಇಂಜೆಕ್ಷನ್ ಬೇಡ ನನಗೆ, ಏನು ಬರಲ್ಲ ನೋಡಿ. ಜೀವ ಬಿಟ್ಬಿಟ್ಟು ಡಗ್ ಅಂತ ನನಗೆ ಕೈಯೆಲ್ಲ ಬರ್ತಾ ಇದ್ದೀನಿ. ಇಂಜೆಕ್ಷನ್ ನನಗೆ ಭಯ. ನನಗೆ ಇನ್ನೂ ಸಿಕ್ಕಿಲ್ಲ ಮಕ್ಕಳೆಲ್ಲರ ಅಲ್ಲಿ. ಚುತ್ತವ್ರು ಕಣೋ, ಅಲ್ಲಿ ತಬ್ಬಳ ಹಾಕಿರು ಕಣೋ.
ಡಬ್ಲ ಜೊತೆ ಒಕ್ಕಾದಾಗಿ ನನಗೆ ಇಲ್ಲಿ ನೋಡಿ ತೋರ್ಸೋ ಬ್ಲಡ್ ತೋರ್ಸೋ ಹೆಂಗೆ ಗೊತ್ತಿಲ್ಲ. ಗೊತ್ತೈತೆ ಅರಕೆ ಹೋಗಿರ್ತ ಪಕ್ಕ ಇದೊಂದು ಕ್ಲಿಪ್ ಮ್ಯೂಸಿಕ್ ಇದೊಂದು ಕ್ಲಿಪ್ ಮಾಮೂಲಿ ಡೈರಿ ಬಾಕ್ಸ್ ಇನ್ಸ್ಟಾ ನೋಡ್ತೀನಿ. ಮುಗೀತು ಸುತ್ತಿದೆ ಸುಡುತ್ತಲ್ಲ ಇದು ಅಕ್ಕ ತಗೊಳ್ಳಿ ಅಕ್ಕ ಸುಡುತ್ತಲ್ಲ ಇದು ಬ್ಲಡ್ ಇವ್ರನ್ನು ಕೊಟ್ಟವ್ರೆ. ಫೈನಲ್ಲಿ ಬ್ಲಡ್ ಕೊಟ್ಟು ಆಯಿತು ನೋಡಿ ಇದಾಗ್ಬಿಟ್ಟಿದ್ದಾರೆ ಬ್ಲಡ್ ಕೊಟ್ಟು. ಇವಾಗ ಮನೇಲಿ ಕಂಟೆಂಟ್ ಇದೆ. ಸೊ ಅಲ್ಲಿ ಹೋಗಿ ಮನೇಲಿ ಕಳಿಸ್ತೀನಿ, ಸ್ನಾನ ಮಾಡ್ಕೊಂಡು ಕ್ಲಾಸ್ಗೆ ಹೋಗ್ಬೇಕು. ಕಂಟೆಂಟ್ ಲೆಟ್ಸ್ಗೋ ಸಿಗೋಣ. ಪ್ಲಸ್ ಹಂಗೇನೆ ಟೈರ್ಡ್ ಆಯಿತು ಅಂತ ನನಗೆ ವಿನಯ್ ಅವರು ಆ್ಯಪಲ್ ಜ್ಯೂಸ್ ಪಾಸ್ ಮಾಡ್ತಿದ್ದಾರೆ. ವಿನಯ್ ಸರ್ ಥ್ಯಾಂಕ್ ಯು. ಅವನೇ ಕೊಡಿಸ್ಬೇಕಾದ್ರೆ ಕೊಡಿಸ್ತಾವ್ರು ಅಷ್ಟೇ. ಅದರಲ್ಲಿ ಪೆಪ್ಸ್ ಕೂಡ ತೊಗೊಂಡಿದ್ವಿ ಒಂದು ಜ್ಯೂಸ್ ಕೂಡ ಬಂತು. ತೊಗೊಂಡು ರೆಡ್ ಕೇಕ್ ತೊಗೊಂಡು ಹೊರಟಿದ್ದೀವಿ. ಈಗ ಇವಂದೇ ಆಟ ಹಿಡ್ಕೊಂಡು ಬೇರೆ ಆಟದ ಬೇಜಾರಲ್ವಾ? ನಿಮಗೆ ಆಟ ತುಂಬ ಇಲ್ಲ ಇದೆ. ಈಗ ಆಟದಲ್ಲಿ ಹೋಗ್ತೀವಿ. ಇವಂದೇ ಆಟ ಇದೆ ಆದರೂ ನಾವು ಬೇರೆ ಆಟದಲ್ಲಿ ಹೋಗಿ ಒಂಥರ ಹೆಂಗೆ ಅನ್ಸುತ್ತೆ ನಿಮಗೆ? ಬೇಜಾರಾಗುತ್ತಲ್ವಾ? ಬನ್ನಿ ಈಗ ಅವಳಿಗೆ ಕೇಕ್ ತೊಗೊಂಡಿದ್ದೀನಿ. ನಾನು ಹಬ್ಬ ತಿನ್ಬಿಟ್ರೆ ಲಾಸ್ಟ್ ಬೇಜಾರು ಮಾಡೋದಕ್ಕೆ ಅವಳಿಗೂ ರೆಡ್ ವೆಲ್ವೆಟ್ ಕೇಕ್ ತೊಗೊಂಡು ನೆಡ್ಸ್ಕೊಬೇಕು. ಅಣ್ಣ ಥ್ಯಾಂಕ್ಸ್ ಅಣ್ಣ. ಇಲ್ಲ ಬಟ್ಟೆ ಎಲ್ಲ ಹಾಕಿದ್ದಾರೆ. ಸ್ನಾನ ಮಾಡಿರೋ ಅನ್ಕೋತೀನಿ ಅವಳು. ಓ ಫುಲ್ ವಾಶ್ ಹಾಕಿಲ್ಲ ಹಂಗೆ ಹೊಡೆದಾಕ್ಬಿಡ್ತಾಳೆ ಹಂಗೆ. ಆಮೇಲೆ ಓ ಫುಲ್ ಎಲ್ಲ ರೆಡಿಯಾಗಿದೆ. ಸೊ ಗೈಸ್ ಹೋಮ್ ಟೂರ್ ಕೊಡೋದಿಲ್ಲ ನಿಮಗಿದೆ. ಎಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಇಲ್ಲಿ ಬಿಡು. ನಾನು ಬಂದು ಅವ್ನು ಮಾಡ್ತಾನೆ. ಆಮೇಲೆ ನೀನು ಯಾಕೆ ಹೋಗಿದ್ದೆ ಅಲ್ಲಿಗೆ? ಅವ್ನು ಬಂದು ಮಾಡ್ತಾನೆ ಬಿಡು. ಆಮೇಲೆ ನೋಡಿ ಗೈಸ್ ನಾನು ಹೇಳಿದ್ದೀನಿ ಮಾಡಬೇಡ, ಅವ್ರು ಬಂದು ಮಾಡ್ತಾರೆ ಅವರು ಅಂತ. ಅವರೆಲ್ಲ ಹೊರಡೋಗಿದ್ದಾರಂತೆ, ಬಂದು ಮಾಡಿಕೊಡ್ತಾರೆ. ಇಲ್ಲಿ ನೋಡಿ ಇದೆಲ್ಲ ಹಿಂಸೆ ಬೇಕಾ ನಿನಗೆ? ನಾನು ಇರಬೇಕಾದ್ರೆ ಗೈಸ್ ಸರ್ಪ್ರೈಸ್ ನಿನಗೆ. ತಗ ಏನು ಸ್ವೀಟ್ ಕರೆಕ್ಟಾಗಿ ನೋಡು. ಹಂಗೆಲ್ಲ ಸ್ಪಡ ಸ್ವೀಟ್ ಅಂತ ಇಷ್ಟ ಆಯ್ತಾ? ಈ ನಿನ್ನ ನಗುನೇ ನನಗೆ ಬೇಕಾಗಿರೋದು. ಹೋಗಿ ಗೈಸ್ ಸ್ನಾನ ಮಾಡ್ಕೋಬೇಕು. ಇನ್ನೂ ಪ್ಲ್ಯಾನ್ ಇದೆ. ಅದು ಪ್ರಸಾದ ತೊಗೊಂಡು ಸ್ನಾನ ಮಾಡ್ಕೊಂಡು ಮಾಡ್ಬೇಕು. ಅದನ್ನು ಸ್ನಾನ ಮಾಡ್ಕೊಂತೇಳಿ 1 ವರ್ಷ ಆಯಿತು. ಇನ್ನೂ ಇಲ್ಲೇ ಆಟ ಆಡ್ತಾವಳೆ. ಸ್ನಾನ ಮಾಡ್ಕೊಂತೇಳಿ ಎಷ್ಟೊತ್ತಾಯ್ತು? ನಾನು ಕ್ಯಾಮ್ರಾ ಆಫ್ ಆಯಿತು. ಮಾಡ್ಕೊ ನೋಡಿ. ಸ್ನಾನ ಮಾಡ್ಕೊಂತೇಳಿ ಎಷ್ಟೊತ್ತಾಯ್ತು, ಇನ್ನೂ ಮಾಡ್ಕೊಂಡಿಲ್ಲ ಅವಳು. ಗೈಸ್ ನಾನು ಸ್ನಾನ ಮಾಡ್ಕೊಂಡಾಯ್ತು. ಇವನು ನೋಡಿದ್ರೆ ಇನ್ನೂ ಮಲ್ಕೊಂಡಿದ್ದಾನೆ ನೋಡಿ ಗೈಸ್. ಇಲ್ಲಿ ನೋಡಿ ಎದೋ ಸ್ನಾನಕ್ಕೆ ಎದೋ 4:15 ಆಯ್ತು. ಅಲ್ಲಿ 4:15 ಆಯ್ತು. ಎದೋ 5ಗೆ ಕ್ಲಾಸ್ ಇರೋದು, ಇನ್ನೂ ಮಲ್ಕೊಂಡಿರೋದಲ್ಲಿ. ಬರೀ ನಿದ್ದೆ ಮಾಡೋ ಕೆಲಸ. ಬ್ಲಡ್ ಕೊಟ್ಟೆ ಅಂತ ಮಲಗಿದ್ದೀನಿ. ಅದರಲ್ಲಿ ಇವಳೇ ಜಾಸ್ತಿ ಮಲ್ಗೋದು ಬೆಳಿಗ್ಗೆ ಹೊತ್ತು. ಅಂದರೆ ಜಾಸ್ತಿ ಅಂದರೆ ನಾನು 10 o'clock ತನಕ ಅಷ್ಟೇ ಮಲ್ಕೊಳ್ಳೋದು. 12 ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿದ್ದೀನಿ. ಬೇಗ ಹೋಗು. ಸರಿ ಎದ್ದೋಗು ಬೇಗ. ಆಫ್ ಮಾಡು. ಗಾಯ್ಸ್ ಇವಾಗ ಒಂದು ಕಂಟೆಂಟ್ ಪ್ಲ್ಯಾನ್ ಇತ್ತು. ಎಲ್ಲ ನೋಡಿ ಇಲ್ಲಿ ಪ್ರಸಾದ ರೆಡಿ ಇತ್ತು. ಸೊ ಟೈಮ್ ಆಗಿಬಿಟ್ಟಿದೆ. ಕ್ಲಾಸ್ಗೆ 4:50 ಆಗಿದೆ ಆಲ್ರೆಡಿ. ನೋಡಿ ಇವಾಗ ನಾನು ಕ್ಲಾಸ್ಗೆ ಹೊರಡಬೇಕು. ರೆಡಿನಾ ನೀನು? ಅವಳು ರೆಡಿ ಆಗಿದ್ದಾಳೆ. ಈಗ ಹೊರಡಬೇಕು. ಅದು ಲೈಟೆಲ್ಲ ಆಫ್ ಮಾಡು ವಾಶ್ರೂಮ್ದು. ಸೊ ಗೈಸ್ ಕ್ಲಾಸಲ್ಲಿ ಹೋಗಿ ನಿಮಗೆ ಕೆಲಸ ಸಿಗ್ತಿಲ್ಲ. ಇಸ್ಕೋ ಗೈಸ್ ಈಗ ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದೀವಿ. ಈಗ ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ನಡೀತಾ ಇದೆ ನೋಡಿ. ಮಾಮಪ್ಪ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಕೂತಿದ್ದಾರೆ. ಬ್ಯಾಕ್ ಪೇಂಟ್ ಮಾಡಿ ಕಾಂಪಿಟೇಷನ್ ನಿಂತವ್ರೆ. ಅವನಲ್ಲ ಇಲ್ಲಿ ಬ್ಯಾಕ್ ಪೇಂಟ್ ಮಾಡು ಅಂತಂದ್ರೆ ಏನು ಮಾಡ್ತಾನೆ ಗೊತ್ತಾ? ಏನೋ ಮಾಡ್ದೆ ಆಗಲೇ ನೀನು?
ಏನು ಸೌಂಡ್ ಬ್ಯಾಕ್ ಪೇಂಟ್ ಮಾಡು ಅಂತ ಅಂದರೆ ಸೌಂಡ್ ಎಲ್ಲ ಕೊಡ್ತಾನೆ ಪಡ್ರ್ ಪಡ್ರ್ ಅಂತ ಪಾಪ ಇವಳು ಕಾಂಪಿಟೇಷನ್ ನಿಂತ್ಕೋಬೇಕಾಯ್ತು ಹುಡುಗಿ ಅಲ್ಲಿ ನೋಡಿದ್ರೆ ಅವ್ನು ಸೌಂಡಿಂಗೆ ಬಿಟ್ಬಿಡೈತೆ ಏನೋ ಬಿಟ್ಟೆ ಖುಷಿ ಏನು ಬಿಟ್ಟೆ ಟೈ ಬಿಟ್ಟ ಹಾಯ್ ಯಾರು ನೀವು ಎಲ್ಲರೂ ಬಿಟ್ರಾ ಸೌಂಡಿಗೆ ಎಲ್ಲರೂ ಬಿಟ್ರಂತೆ ಜಿಮ್ನಾಸ್ಟಿಕ್ ಮುಗ್ದು ಇವಾಗ ಸಾಂಗ್ ಪ್ರಾಕ್ಟೀಸ್ ಹಿಡಿದಾರೆ ಹಿಡಿ ಓ ಏನು ಡೋ ಮಾಡ್ತಾವ ಏನು ಎಷ್ಟು ಡೋ ಮಾಡ್ತಿಲ್ಲ ಈಗಳು ಕುಸುಮ ಬಾಯ್ಲಿ ಏನಾಯ್ತು ಹೆಂಗ್ ಬಿದ್ದು ತೋರಿಸಿ ಇನ್ನೊಂದಲ್ಲಿ ಬಾಯ್ ಸ್ಮೈಲ್ ಮಾಡು ಕೈದೊಳ್ಳೆ ಲಗಾಡ್ತವಳೆ ಬಾಯ್ಲಿ ಬಾಯ್ ಸ್ಮೈಲ್ ಮಾಡು ಬಾಯ್ ಇನ್ನು ಬಾಯ್ಲಿ ಎಲ್ಲಿಗೇಟ್ ಆಯ್ತು ಅವಳು ಮಾಡ್ತಾಳೆ ಅಲ್ಲಿ ಫೋರ್ಸ್ ಆಗೋದ್ಲು ಬ್ಯಾಕ್ ಬೇಡ ಹಿಂಗೆ ಇಲ್ಲ ರಿಲೀಸ್ ಮಾಡ್ತಾ ಇದೀವಿ ಬೈಲಿ ಗೈಸ್ ಅವಳು ಮಾಡಮ್ಮ ಅವಳು ಎಂಬಿಡ್ಲು ಸ್ಲೋ ತೋರ್ಸೋಳು ಎಂಬಿಡ್ಲು ಅಂತ ಹಂಗೆ ಆಗ್ಬಿಟ್ಟು ಸಡನ್ ಪಟ್ ಅಂತ ತಲೆ ಕೊಟ್ಟು ಹಂಗೆ ತಲೆ ಪಡ್ಸಿ ಜೋರಾಗಿ ಕೊಟ್ಬಿಟ್ಲು ಅದಕ್ಕೆ ಏಟಾಯ್ತು ನಿನ್ನ ನಗು ನೋಡು ಲೋ ಪಪ್ಪುಸಿ ಬರ ಪಪ್ಪುಸಿ ಅಯ್ಯೋ ಅಲ್ಲೇ ಆ ಮುಗ್ಗು ನೋಡಿ ಖಾಲಿ ಆಗಿತ್ತು ಅಂತ ನೀರ್ದಾನ ಮಾಡಿದ ನೀರು ದೇವತೆಗೆ ಧನ್ಯವಾದಗಳು ಇಲ್ಲಿ ಇವತ್ತು ಆಲ್ಮೋಸ್ಟ್ ಅಲ್ಲಿ ಇವನು ಬ್ಯಾಕ್ ಪೇಂಟ್ ಕಲ್ತಿದ್ದಾನೆ ಬ್ಯಾಕ್ ರನ್ ಮಾಡ್ತಿದ್ದಾನೆ ಇನ್ನು ಬ್ಯಾಕ್ ಪೇಂಟ್ ಯಾರು ಫಸ್ಟ್ ಪ್ಯಾಚ್ ಎಲ್ಲ ಮುಗೀತು ಈಗ ಕೂತಿದ್ದಾರೆ ಈಗ ಧೃತಿ ಬ್ಯಾಕ್ ಪೇಂಟ್ ಆಗು ಯಾರು ಧೃತಿ ಯಾರೇ ಬ್ಯಾಕ್ ಪೇಂಟ್ ಕಲ್ರಿ ಬ್ಯಾಕ್ ಪೇಂಟ್ ಆಗಿಲ್ಲ ಬ್ಯಾಕ್ ಪೇಂಟ್ ಆಗಿ ಇವ್ರು ಬ್ಯಾಕ್ ಪೇಂಟ್ ಮಾಡಿ ರನ್ ಮಾಡಿ ಇವಳು ಬ್ಯಾಕ್ ಮಾಡ್ತಾಳೆ ಇವಳು ಮಾಡ್ತಾಳೆ ಹೆದರ್ಕತ್ತಾಳೆ ಮಂಕಳ ಇವಳು ಹಾಂ ಇವಳು ಸ್ವಿಚ್ ಚೆನ್ನಾಗಿದೆ ವಾಕ್ ಮಾಡೋ ಹಂಗೆ ಇವಳು ಬ್ಯಾಕ್ ಪೇಂಟ್ ಕಲಿಸ್ಲು ಮತ್ತು ಇನ್ನೂ ಕುಸುಮ ಬ್ಯಾಗ್ ಎಲ್ಲ ಕಲ್ತಿದ್ದಾರೆ ಸ್ವಲ್ಪ ರನ್ನಿಂಗ್ ಮತ್ತು ಬ್ಯಾಕ್ ಫ್ಲಿಪ್ಸ್ ಎಲ್ಲ ಹಿಡಿಯುತ್ತೆ ಓಕೆ ಲೆಟ್ಸ್ ಗೋ 6 7 8 ನೀ ಮಾಡೋ ನಿನ್ನ ಕುಂಡಿ ಮಾಡೋಣ ರೆಡಿ 5 6 7 8 1 2 3 4 ಓಕೆ ನೋಡಿ 5 6 7 8 1 ಇಲ್ಲಿ ನೋಡಿ ಇಲ್ಲಿ ಶೋ 1 2 3 4 5 6 7 8 1 2 3 4 ನಾವು ತ್ರಿಷಿಕನ್ನ ಈ ಕ್ಲಾಸ್ ಬಿಟ್ಟು ಕಲ್ಸಿದ್ವಿ ನೋಡೋಣ ಏನು ಮಾಡ್ತಾಳೆ ಜಸ್ಟ್ ಈ 5 ಸೆಕೆಂಡ್ ಎಲ್ಲ ಬಂದು ನೋಡೋದು ಏನು ಮಾಡ್ತಾಳೆ ಅಂತ ಆಯ್ತಾ ಇವಾಗಿನ ಬಂದು ನೋಡಿ ಬ್ಲಡ್ ಕೊಟ್ಟಿದ್ದೀನಿ ನಾನು ಬ್ಲಡ್ ಎಷ್ಟು ಇದ್ಕೊಂಡು ಗೊತ್ತಾ ತ್ರಿಷಿಕಾ ಬೇಜಾರಾಯ್ತಾ ಯಾವಾಗ ಬೇಜಾರಾಯ್ತು ಬ್ಲಡ್ ಕೊಟ್ಟಿದ್ಕಾ ಹೇಮನ್ ಏನು ಸಮಾಚಾರ ನೀನು ತ್ರಿಷಿಕರಣ್ಣ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಲ್ಲ ತ್ರಿಷಿಕರಣ್ಣ ಏನು ಅಯ್ಯ ಮಾಡೋ ಇವ್ರು ಫ್ರೀ ಪ್ಲೇಯರ್ ಇವರು ಟಾಪ್ ಅಪ್ ಮಾಡಿಸಿದ್ದಾರೆ ಫ್ರೀ ಮಾಡ್ಕೊಡಿ ತ್ರಿಷಿಕಾ ಮನೆ ಹೊರಡಾಯ್ತು ತ್ರಿಷಿಕಾ ಬಾಯ್ ಹೇಮನ್ ಬಾಯ್ ನೋಡಿ ಇಲ್ಲಿ ನಿಂತ್ಕೊಂಡು ನಮ್ಮನ್ನು ಕಲ್ಸ್ಕೊಡೋದು ದಿನ ಹೇಮನ್ ಅಲ್ಲಿ ನಿಂತ್ಕೊತಾನೆ ತ್ರಿಷಿಕಾ ಅಲ್ಲಿ ನಿಂತ್ಕೊತಾಳೆ ಇಲ್ಲಿ ನೋಡಿ ಇಲ್ಲಿ ಅಲ್ಲಿ ನೋಡಿದ್ರಲ್ಲ ಈಗ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ಈಗ ಚಡ್ಡಿ ಹಾಕೊಂಡು ಹೊಂಟವ ನನ್ನೇ ನೋಡಿ ಬಾಯ್ ಕಣ ನಾಯಿ ಹೆಂಗೆ ಬಗ್ತು ನಾಯಿ ಹಿಂಗಿದ್ರೆ ಬರೋದು ಬಾಯ್ ಮಕ್ಕಳ ಅಂಗಡಿಗೆ ಬಂದಿದ್ದೀನಿ ಗಸ್ ಬಂದರು ಮಾತಾಡ್ಸಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸ್ಟಾರ್ಟ್ ಆಯಿತು ಅಂತಾರೆ ಇಲ್ಲಿ ನೋಡಿ ಇವರು ನಮ್ಮ ಭಾವನ ಚಳಿಗೆ ಫುಲ್ ಜರ್ಕಿನ ಇವ ನೋಡಿ ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಈಗ ಬಂದವನು ಹೊಟ್ಟೆ ತೋರಿಸ್ತಾನೆ ಇನ್ನೊಬ್ಬ ಇಲ್ಲ ನೋಡಿ ಇಲ್ಲಿ ನೋಡಿ ಇವನು ಬರೀ ಫೋನ್ ಹುಚ್ಚತ್ತಾಗಿ ಇವನು ಯಾವಾಗ ನೋಡ್ರು ಫೋನು ಸೊ ಗೈಸ್ ಮನೆಗೆ ಹೋಗ್ಬಿಟ್ಟು ಲೆಟ್ಸ್ಕೊ ಸಿಗ್ತೀನಿ ಅವಳನ್ನ ಮೇಲ್ ಕಳಿಸ್ತೆ ಅವಳು ಲಿಯೋ ಕೊಡಲ್ಲ ಅಂದಿದ್ದಕ್ಕೆ ಎಷ್ಟು ಹೊತ್ತು ಗೊತ್ತಾ ಅಂದರೆ ಹಳದ ಮುಖ ಹಬ್ಬ ಮಾಡ್ಕೊಬಿಟ್ಲು ಅಲ್ಲಿ ನೋಡಿ ಅಲ್ಲಿ ಎಲ್ಲಿದ್ದವಳಲ್ಲಿ ಹೊಡಿ ಬಿಡ್ಕಿ ಬೇಡ ಬಾಯ್ ಇಲ್ಲಿ ನೋಡೇ ಇಲ್ಲ ಬೇಡ ಈಗ ಅದಕ್ಕೆ ಚಿಕನ್ ಬೇಕು ಅಂದು ಅದಕ್ಕೆ ಚಿಕನ್ ಕೊಡೋ ಅಂತ ಹೋಗಿ ನಾನು ಮತ್ತೆ ಆಕಾಶ್ ಹೋಗ್ತಿದ್ದೀವಿ ಆಕಾಶ್ ಗಾಡಿ ಇದೇ ಗಾಡಿ ಬೇಕು ಅಂತ ಆಕಾಶ್ ಹಿಡಿತೀನಿ ಆಗಲೇ ರೆಡಿ ಮಾಡಿಸ್ತಾ ಗಾಡಿನ ರೆಡಿ ಮಾಡ್ತಾರೆ ಸರಿ ಚಿಕನ್ ತಗೊಂಡು ಮನೆಗೆ ಹೋಗ್ಬಿಟ್ಟು ಇಡ್ಸ್ಕೊ ಚಿಕನ್ ತಗೊಂಡಿದ್ದಾಯ್ತು ಇವಾಗ ಕ್ಲಾಸ್ ಹತ್ರ ಅಡ್ಮಿಷನ್ ಇದೆ ಅಂತ ಅಲ್ಲಿಗೆ ಓಡ್ತಿದ್ದೀವಿ ಈಗ ಅರ್ಜೆಂಟ್ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ನನಗೆ ಈಗ ಕಾಲ್ ಮಾಡಿ ಇಟ್ಕೊ ಅಲ್ಲೋಗಿ ಯಾರು ತೋರಿಸ್ತು ನೋಡಿ ಆಗಲೇ ನೋಡಿ ಕರೆಂಟ್ ಹೋಗಿರೋಂಗಿದೆ ಗೈಸ್ ಈಗ ನಾನು ಇವಳನ್ನ ಬಿಟ್ಟು ಬರೋಣ ಬೇಡ ಇಲ್ಲಿಗೆ ಅಂತ ಪ್ಲ್ಯಾನ್ ಮಾಡಿದೆ ಅದಕ್ಕೆ ಅವಳು ಫುಲ್ ಹಿಂಗಾಗಿದ್ಲು ಇವಳು ಅದಕ್ಕೆ ನೋಡಿ ನಂತಕ್ಕೆ ಬರ್ತಾ ಇಲ್ಲ ಅಲ್ಲಿ ಆಯ್ತು ಬಾರೆ ಬಿಟ್ಟು ಬರಲ್ಲ ಬಾರೆ ನೀನು
ಬಿಟ್ಬಿಡ ಬಾಡಿ ರೇ ಗಬಿ ಬಿಟ್ಬಿಡ ಬಾಡಿ ಸ್ವಲ್ಪ ಈಗ ಗೈಸ್ ಇವಾಗ ಅಲ್ಲಿ ಸ್ವಲ್ಪ ಅಲ್ಲಿ ಇದು ಬಾ ಇಲ್ಲಿಯೋ ಅಲ್ಲಿ ಅವಳು ಬಾ ಗೈಸ್ ಇವಾಗ ಇದು ನೆನ್ನೆ ಪೂಜೆ ಮಾಡಿದ್ವಲ್ಲ, ಸೊ ಇದು ಗ್ಯಾಸ್ ಕೆಳಗಡೆ ಹೋಗಬೇಕು, ಇನ್ನೂ ಹೋಗಿಲ್ಲ. ನಾನು ಇದೇನೋ ಕುಯ್ಬೇಕು, ಇದೇನೋ ಪೈಪ್ ತಂದಿದ್ದೀವಿ ಬೆಳಗ್ಗೆ, ಬಟ್ ಆ ಪೈಪು ಇದು ಅಡ್ಜಸ್ಟ್ ಆಗ್ತಿಲ್ಲ ಅಂತ ಇದು ಮಾಡವನೆ. ಸೊ ಬರಲಿ, ನಾನು ನಾಳೆ ಬಂದು ಮಾಡ್ತೀನಿ. ನಾಳೆ ಸ್ಕೂಲ್ ಇದೆ, ನಾನು ನಾಳೆ ನಾಡು ಸಿಗಲ್ಲ, ಶನಿವಾರ ಭಾನುವಾರನೇ. ಸೊ ಇದನ್ನೀಗ ಇವಳಿಗೆ ಎತ್ತಿಸ್ಬೇಕು. ಇದನ್ನು ನಾನು ಈಗ ನಾನ್ ವೆಜ್ ಅಂದ್ಬಿಟ್ಟೆ, ಸೊ ಅದಕ್ಕೋಸ್ಕರ ಇದು ಫಸ್ಟು ಇದು ಹೂವು ಆಯಿತು ನೋಡಿ ಗೈಸ್. ಇದು ಹಾಕಿ 2 days ಆಯಿತು, ಹೂವು ಎಷ್ಟು ಫ್ರೆಶ್ ಆಗಿದೆ. ಇನ್ನು ಏನಂತಂದರೆ ಚಿಕನ್ ತಂದು ಕೊಟ್ಟಿದ್ದೀನಿ, ತರಕಾರಿ ಯಾಕೆ ಕಟ್ ಮಾಡಬೇಕು? ತರಕಾರಿ ಕಟ್ ಮಾಡಬೇಕು? ಮದುವೆ ಆಗಿಲ್ವ ಹೀಗೆ. ಸೊ ಗೈಸ್ ಮನೆದೆಲ್ಲ ಹೋಮ್ ಟೂರ್ ಕೊಡ್ತೀನಿ ಸ್ವಲ್ಪ ದಿನ. ಹೋಮ್ ಟೂರ್ ಕೊಡಬೇಕು ಅಂತ ಅಂದರೆ ಈ ಕಮೆಂಟಲ್ಲಿ ಈ ಲಾಗಲ್ಲಿ 1,000 ಕಮೆಂಟ್ ಬರಬೇಕು ಅಲ್ವಾ? 1,000 ಈ ಲಾಗ 1,000 ಕಮೆಂಟ್ ಬಂದರೆ ನಾನು ಹೋಮ್ ಟೂರ್ ಕೊಡ್ತೀನಿ. ಪಕ್ಕನಾ ಪಾಪಮ್ಮ? ಶೋರಾ? ಓಕೆ ಗೈಸ್, ಪಕ್ಕ ಈ ಲಾಗಿಗೆ 1,000 ಕಮೆಂಟ್ ಬಂದರೆ ನಮ್ದು ಹೋಮ್ ಟೂರ್ ಕೊಡ್ತೀವಿ. ಸೊ ಇವಾಗ ಚಿಕನ್ ರೆಡಿ ಇದೆ, ಎಲ್ಲ ವಾಶು. ಸ್ವಲ್ಪ ಇದು ಅಕ್ವಾಗಾರ್ಡ್ ಫಿಕ್ಸ್ ಮಾಡಿಸ್ಬೇಕಿಲ್ಲ. ಅಕ್ವಾಗಾರ್ಡ ಅದು ಹೇಳಿದ್ದೀನಿ, ನಮ್ಮ ವಾರ ಬರ್ತಿದ್ದಾರೆ. ಅವ್ರು ಬಂದೇ ಆದಮೇಲೆ ಅಕ್ವಾಗಾರ್ಡ್ ಫಿಕ್ಸ್ ಆಗುತ್ತೆ. ಈಗ ಇದರಲ್ಲೇ ಮಾಮೂಲಿ ಇರುತ್ತೆ. ಸೊ ನಾನು ಇಲ್ಲಿ ಹೋಮ್ ಟೂರ್ ಕೊಡ್ತಾಯಿದ್ದೀನಿ ಅಲ್ವಾ? ಸೊ ಗೈಸ್ ಇವಾಗ ನಮಗೆ ನಿನಗೆ ಹೇಳು ಚಿಕನ್ ತಗೊಬಾ ಅಂತ ಅಂದರೆ ಚಿಕನ್ ತಗೊಬಾ ಅಂದರೆ, ಆದರೂ ಗೈಸ್ ನಾನು ಇಲ್ಲಿ ನೋಡಿ, ಇದು ಏನು ನನಗೆ ಗೊತ್ತಿಲ್ಲದೆ ಪುದೀನ ನಿಂಬೆಹಣ್ಣೆಲ್ಲ ತಂದಿದ್ದೀನಿ. ಇವಾಗ ಅಲ್ಲೇ ಕಬಾಬ್ ತಗೊಬಂದು ನನಗೆ ಬೈತಾವಳೆ. ಅವಳು ಹೇಳ್ಬೇಕು ತಾನೆ ಕಬಾಬ್ ಪೌಡರ್ ತರಬೇಕು ಅಂತ. ನೋಡಿ ಗೈಸ್ ಇವತ್ತು ಚಿಕನ್ ರೆಡಿ ಆಗುತ್ತೆ ಇವತ್ತು. ಇಲ್ಲ ಅಂದರೆ ತರಬೇಕು. ಇದೇನು ಚಿಕನ್ ಮಟನ್ ಬಿರಿಯಾನಿ ಮಸಾಲೆ ಮತ್ತೆ ಹೋಗ್ಬೇಕು ನನ್ನ ಕೆಳಗಡೆ. ಸರಿ ಆಯಿತು, ಹಂಗೆ ಗೈಸ್ ಕಬಾಬ್ ಪೌಡ್ರ್ ಬೇಕಂತೆ. ಚೇತೋಣ ಬರ್ತಿದೆ, ಮತ್ತು ಚೇತೋಣ ಬರ್ತಿದೆ, ಬೆಂಗಳೂರು ಹೋಗಿತ್ತು. ಚೇತೋಣ ಬರ್ತಿದೆ, ಬರ್ರಿ ಸಾಂಬಾರು ಮಾಡಬೇಕಾಗುತ್ತೆ. ಈಗ ಇನ್ನೂ ಕೆಲಸ ನಡೀತಾ ಇದೆ ಮೇಡಮ್ದು. ಇವಾಗ ನನಗೆ ಬೈಲರ್ ಅಂತ ಹೇಳಿದ್ದು, ನನಗೆ ಬೈಲರ್ ಫಾರಮ್ ಗೊತ್ತಾಗಿಲ್ಲ, ಅದಕ್ಕೆ ನಾನು ಫಾರಮ್ ತಂದ್ಬಿಟ್ಟಿದ್ದೀನಿ. ಅದಕ್ಕೆ ಎಕ್ಸ್ಟ್ರಾ ವಿಜಿಲ್ ಓಡಿಸಿ ಇದು ಮಾಡ್ತಾ ಇದ್ದಾಳೆ. ಸ್ವಲ್ಪ ಎಲ್ಲ ಮೆಸಿ ಆಗಿದೆ, ನಾನೇ ಹೇಳ್ತೀನಿ ಸ್ವಲ್ಪ. ಸೊ ಗೈಸ್ ಇವತ್ತು ಇನ್ನೇನಿಲ್ಲ, ಇವತ್ತಿಲ್ಲ ಅದು ಇನ್ನೇನು ಊಟ ಮಾಡ್ತೀವಿ. ಊಟ ಮಾಡಿ ಏನು ಮಾಡ್ತೀವಿ ಅಷ್ಟೇ ಅಲ್ಲಮ್ಮ? ಗಾಯ್ ಗೈಸ್ ಸೂಪರಾಗಿ ಮಾಡಿದ್ದಾಳೆ ರೈಸ್ ಇದೆ. ಓಕೆ ಗೈಸ್, ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ನಿಂಗೆ ಏನು ಅನ್ನಿಸ್ತು? ಫಸ್ಟ್ ಇವತ್ತು ನಮ್ಮ ಮಿಸ್ಟರ್ ಇವತ್ತು ಫಸ್ಟ್ ಲಾಗು ಖುಷಿ ಆಯಿತಾ? ಓಕೆ ಗೈಸ್, ಈ ಲಾಗ್ನ ಹೊಟ್ಟೆ ತುಂಬ ಊಟ ಮಾಡಿ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಲವ್ ಯು ಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್ ಮಾಡು.